ರಿನ್ಯೂವಲ್ಸ್ ಎಲ್ಲ ಮಾಡ್ತಿರೋದ್ರಿಂದ 1ನೇ ತಾರೀಕು ರಜೆ ಇದೆ. ಹಾಗಾಗಿ ಅವತ್ತು ತಿಳ್ಕೊಂಡಿದ್ದೀವಿ. ಇದು ಮೇನ್ ಅಂದ್ರೆ ಗುರು ವಿರಕ್ತರ ಸಮಾಗಮ. ಇವತ್ತು ವೀರಶೈವ ಲಿಂಗಾಯತ ಕಮಿಟಿಯಲ್ಲಿ ಗುರುವೇ ಬೇರೆ, ವಿರಕ್ತರ ಬೇರೆ, ಬಸವಣ್ಣನೇ ಬೇರೆ, ರೇಣುಕರ ಬೇರೆ ಎಂಬ ತತ್ವ ಆಮೇಲೆ ಒಡೆದಾಟ ನಡೀತಾ ಇದೆಲ್ಲ ಅದು ಹೊರಡೋಗ್ಬೇಕು. ವೀರಶೈವ ಲಿಂಗಾಯತರು ಒಂದೇ, ಬಸವಣ್ಣನು ಒಂದೇ, ರೇಣುಕರು ಒಂದೇ, ಇವರಿಬ್ಬರನ್ನ ಒಂದೇ ವೇದಿಕೆಯಲ್ಲಿ ತರಬೇಕು ಅನ್ನೋದು ಮುಖ್ಯ ಉದ್ದೇಶ, ಮುಖ್ಯ ಸಾರಾಂಶವೇ ನಮ್ಮ ಈ ಸಂಘಟನೆಯ ಉದ್ದೇಶ ಆಗಿದೆ. ಈ ನಿರ್ದೇಶಕರುಗಳ ಒಂದು ಅಭಿಲಾಷೆ ಆಗಿದೆ. ಈ ನಿಟ್ಟಿನಲ್ಲಿ ಸಮಾಜ ಒಗ್ಗೂಡಿಸುವ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆಗಲೇ ಪತ್ರಕರ್ತರು ಕ್ವಶನ್ ಮಾಡಿದ್ರು, ನೀವು ಮಾಜಿ ಮುಖ್ಯಮಂತ್ರಿಗಳ ಯಾಕೆ ಕರೆದಿರಿ ಅಂತ ಹೇಳಿ. ಯಾಕಂದ್ರೆ ಇದು ಸಾಮಾಜಿಕ ಕಾರ್ಯಕ್ರಮವಾಗಿರೋದ್ರಿಂದ ಈ ಹಿಂದೆ ಗುರುಗಳು ಮತ್ತು ವಿರಕ್ತರು ಸೇರಿ ಸಮಾಜ ಉಳಿಸ್ತಾ ಇದ್ರು. ಸ್ವತಂತ್ರ ಬಂದ ನಂತರ ಇದು ಯಾವತ್ತು ನಾವೊಂದು ಸಂವಿಧಾನಿಕ ಅಡಿ ಒಳಗಾದವೋ ಅದಾದ ನಂತರ ನಮ್ಮ ಸಮಾಜವನ್ನ ಆಳಿರ್ತಕ್ಕಂಥ ನಮ್ಮ ಸಮುದಾಯದ ಮುಖ್ಯಮಂತ್ರಿಗಳು ಅವತ್ತು ಅವರು ಸಮಾಜಕ್ಕೆ, ಅಂದ್ರೆ ನಮ್ಮ ಸಮಾಜ ಅಂತಲ್ಲ ಎಲ್ಲಾ ಸಮಾಜಕ್ಕೂ ಒಂದೇ ಹಾಕಿಬಿಟ್ಟು ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರು ನೆನೆಸ್ಕೊಳ್ತಕ್ಕಂಥದ್ದು ನಾವು ಬಸವಣ್ಣಿಗೆ ಕೂಡ ಗೌರವ ಅಂತ ನಾವು ಈ ಸಮುದಾಯ, ಈ ಒಂದು ಸಂಘಟನೆಯ ಸದಸ್ಯರು ತಿಳ್ಕೊಂಡಿದ್ದಾರೆ. ಹಾಗಾಗಿ ಅಷ್ಟು ಮುಖ್ಯಮಂತ್ರಿಗಳ ಮಕ್ಕಳು ಈ ಕಾರ್ಯಕ್ರಮ ಹಾಜರಾಗ್ತಾ ಇದ್ದಾರೆ. ಮತ್ತು ಅಧಿಕೃತ ಸಂಸ್ಥೆಯಿಂದ ನಮ್ದು ವೀರಶೈವ ಲಿಂಗಾಯತ ವೇದಿಕೆ, ಅದರ ಅಧ್ಯಕ್ಷ ಬರಲೇಬೇಕು. ಇದು ಶಂಕರ್ ಬಿದ್ರೀಸ್ ಅವರು ತುಂಬಾ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಅದಾದ ನಂತರ ಬಸವರಾಜ ಬೊಮ್ಮಾಯಿ ಕ್ವಶನ್ ಕೇಳಿದ್ರೆ ಯಾರೋ ಪತ್ರಕರ್ತ ಅವ್ರನ್ನ ಯಾಕೆ ಕರೀಲಿಲ್ಲ ಅಂತ ಹೇಳಿ ಅವ್ರನ್ನ ಕರೀತೀವಿ. ಯಾಕಂದ್ರೆ ಅವ್ರ ಅಪ್ಪ SR ಬೊಮ್ಮಾಯಿ ಕೂಡ ಲಿಂಗೈಕ್ಯರಾಗಿ ನಮ್ಮ ಸಮುದಾಯಕ್ಕೆ ಒಂದು ಕೊಡುಗೆ ಕೊಟ್ಟು ಹೋಗಿದ್ದಾರೆ. ಅವ್ರ ಕಾಲ ಆಕರ್ಷಣೆಯಾಗಿದೆ, ಬರಕ್ಕಾಗಿಲ್ಲ. ಭರತ್ ಬೊಮ್ಮಾಯಿ ಅವರು ಬರ್ತಾ ಇದ್ದಾರೆ. ಇನ್ನು ಬರ್ತಕ್ಕಂಥ ಶಿವಾಚಾರ್ಯ ಕೇಳಿರ್ಬೋದು ನೀವು, ಅತ್ಯಂತ ಶ್ರೇಷ್ಠ ಬಾಗ್ಮಿಗಳು. ಇಡೀ ದೇಶದಲ್ಲಿ ಹೊರ ರಾಜ್ಯಗಳಲ್ಲೂ ಕೂಡ ಅವರ ಒಂದು ಭಾಷಣ, ಅವರ ಒಂದು ಪ್ರಖರತೆ, ಅವರ ಒಂದು ವಾಕ್ಚಾತುರ ಅಷ್ಟು ಚೆನ್ನಾಗಿದೆ. ಹಾಗಾಗಿ ದಿಂಗಾಲೇಶ್ವರರು, ಹುಕ್ಕೇರಿಯವರು, ನೀಲಗುಂದರಾದಿಯಾಗಿ ಅಷ್ಟು ಶಿವಾಚಾರ್ಯ ಕರೆತದಲ್ಲಿ ಅಲ್ಲಿ ಗುರು ವಿರಕ್ತರು ಸಮಾಗಮ ಇದೆ. ಪಂಚಬೀಳ್ತರ ಇದ್ದಾರೆ, ಬಸವಣ್ಣ ತತ್ವದವರು ಇದ್ದಾರೆ. ದಯವಿಟ್ಟು ಈ ಒಂದು ಮಾಹಿತಿಯನ್ನ ಮಾಧ್ಯಮದವರು ಪ್ರತಿಯೊಂದು ನಮ್ಮ ಇಡೀ ಸಮಾಜಕ್ಕೆ ನಿಮ್ಮ ಮಾಧ್ಯಮದ ಮೂಲಕ ತಲುಪಿಸುವುದರ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳ್ಬೇಕಂತೇಳಿ ನಾನು ಸಮಿತಿಯ ಪರವಾಗಿ ಎಲ್ಲರ ಕಲಕಳಿಂದ ಹೇಳ್ತಾ ಇದ್ದೀನಿ. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಅಂತ ಧನ್ಯವಾದಗಳು. ಇನ್ವೈಟ್ ಮಾಡಿದ್ವಿ, ಬಟ್ ಅವ್ರ ಅವೈಲೇಬಿಲಿಟಿ ಇರ್ಲಿಲ್ಲ. ಪಂಚಪೀಠ ಪೀಠದ ಶಾಖಾ ಮಠಗಳಿಂದ ಶಿವಾಚಾರ್ಯನ ಕರೆಸ್ತಾ ಇದ್ದೀವಿ. ಬರೀ ಬೆಂಗಳೂರು ಇದು ಬೆಳಗ್ಗೆ 9ರಿಂದ 1 ಗಂಟೆವರೆಗೂ ಮಾತ್ರ, 1-1:30ವರೆಗೂ ಮಾತ್ರ. ಯಾಕಂದ್ರೆ ಮುಂದಿನ ಕಾರ್ಯಕ್ರಮಗಳಿಗೆ ನಾವು ಸ್ಟೇಜ್ ರೆಡಿ ಮಾಡಬೇಕು. ಅಷ್ಟರೊಳಗೆ ಯಾರ ಅವಶ್ಯಕತೆ ಇದ್ದವರು ಬಂದು ಅದನ್ನ ಉಪಯೋಗ ಪಡ್ಕೋಬಹುದು. ಶಿವಾಚಾರ್ಯ ಅವರಿಂದ ಉದ್ಘಾಟನೆ ಇದ್ದಾರೆ. ಇದು ಅಖಂಡತೆಯಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ. ಅಖಂಡತೆ ಅಂದ್ರೆ ಹೇಗೆ, ಈಗ ಯಾವುದೋ ಒಂದು ಅವೈಜ್ಞಾನಿಕತೆಯಿಂದ ಹೊಡಿತಾ ಇದಾರಲ್ಲ, ಯಾವುದೋ ಒಂದು ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಹೊಡೆಯೋದು ಬೇಡ. ವೀರಶೈವ ಲಿಂಗಾಯತ ಇದು ಒಂದೇ ಪರಂಪರೆ. ಇದು ಇವಾಗಾದ್ರೂ ಆಯ್ತು, ನಮ್ಮ ಮುಂದಿನ ಪೀಳಿಗೆಗಾದ್ರೂ ಆಯ್ತು, ನಮ್ಮ ಹಿರಿಯರು ಏನ್ ಪಾಲನೆ ಮಾಡ್ಕೊಂಡ್ ಬಂದಿದ್ರಲ್ಲ ಅದು ಮುಂದಿನ ಪೀಳಿಗೆಗೂ ಸಲ್ಲಬೇಕು. ಸಮುದಾಯಕ್ಕೆ ಒಂದು ಸೇವೆ ಸಲ್ಲಿಸಿದ್ದಾರೆ. ಆಮೇಲೆ ನಮ್ಮ ಸಮುದಾಯದಿಂದ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ನಾವು ಅವ್ರು ಕರೆಸ್ತಾ ಇದ್ದೇವೆ. ನಮ್ಮ ಸಮುದಾಯ ಪರಿಪೂರ್ಣವಾಗಿ ಕೆಲಸ ಮಾಡುತ್ತೆ. ಇಷ್ಟಲಿಂಗ ಪೂಜೆ, ಆಮೇಲೆ ಶಟಸ್ಥಲ, ಇವೆಲ್ಲ ನಮ್ಮ ಪೀಳಿಗೆಗೆ ಮುಂದೆ ಗೊತ್ತಾಗಲಿ. ಗುರು ವಿರಕ್ತರು ಒಂದೇ ಅಂತ ಹೇಳಿ ನಾವು ವಚನ ಸಾಹಿತ್ಯಗಳನ್ನು ಮುಂದಿನ ಪೀಳಿಗೆಗೆ ಕಳಿಸ್ಬೇಕು. ಅದೇ ರೀತಿ ನಮ್ಮ ಪುರಾತನವಾದಂತಹ ನಮ್ಮ ಸಿದ್ಧಾಂತ ಶಿಖಾಮಣಿಯನ್ನು ನಾವು ಮುಂದಿನ ಪೀಳಿಗೆಗೆ ಅದನ್ನ ಮುಟ್ಟಿಸ್ಬೇಕಾಗಿದೆ. ಕಾರ್ಯಕ್ರಮ ಉಳ್ಳಾಳಲ್ಲಿ ನಡೆಯುತ್ತೆ ಸರ್. ಶ್ರೀಮತಿ ಜ್ಞಾನಜ್ಯೋತಿ ನಗರ, ಬೆಂಗಳೂರು. ಮೇ 1ನೇ ತಾರೀಕಿನಿಂದ ನಡೆಯುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ ಸರ್. ಸಮಾಜದ ಹಿತದೃಷ್ಟಿಯಿಂದ ಇದು ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಒಂದು ಚರ್ಮ ರೋಗ ಆಯ್ತು, BP ಆಯ್ತು, ಎಕೋ ಆಯ್ತು, ಎಲ್ಲವೂ ಉಚಿತವಾಗಿ ಸಮುದಾಯದ ಜಾತಿ ಮೀರಿ ಅಂದ್ರೆ ಎಲ್ಲಾ ಜನರು ಬಂದು ಅದರದ್ದು ಉಪಯೋಗ ತಗೋಬಹುದು. ಇದೇ ರೀತಿಯಾಗಿ ನಮ್ಮ ಸಮುದಾಯದ ಯಾರ್ಯಾರು ವೈದ್ಯರಿದ್ದಾರೆ, ದೊಡ್ಡ ದೊಡ್ಡ ವೈದ್ಯರಿದ್ದಾರೆ, ಅವ್ರ ಮೂಲಕ ಬಡ ಸಮಾಜದ ಯಾವುದೇ ಕ್ಯಾಟಗರಿಯಲ್ಲಿ ಯಾವುದೇ ಜನ ಆಗಲಿ ಬಂದು ಫ್ರೀ ಆಗಿ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ವಿತಿನ್ ವೀಕ್ ಮಾಡ್ತೀನಿ ಅಂತ ನಮ್ಮ ಮಾತು ಕೊಟ್ಟಿದ್ದಾರೆ. ನಮ್ಮ ಸಮುದಾಯದ ಹೋದ್ರೆ ಅವ್ರಿಗೆ ಒಂದು ಒಳ್ಳೆ ರೀತಿಯಿಂದ ಕಡಿಮೆ ಸಮಯದಲ್ಲಿ ಏನು ದುಡ್ಡು ಇರಲಾರ್ದೇನೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಈ ಬಸವ ಜಯಂತಿ ಕಾರ್ಯಕ್ರಮವನ್ನ ನಾವು ಮೇ 1ನೇ ತಾರೀಕು ನಡೆಸ್ತಾ ಇದ್ದೀವಿ. ತಾವುಗಳೆಲ್ಲ ದಯವಿಟ್ಟು ಆಗಮಿಸಬೇಕು ಅಂತ ಆಹ್ವಾನ ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ನಮ್ಮ ಅಖಂಡ ವೀರಶೈವ ಲಿಂಗಾಯತ ವೇದಿಕೆ ವತಿಯಿಂದ ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳ ವತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಮೇ 1ನೇ ತಾರೀಕು 2025 ಗುರುವಾರದಂದು ನಡೆಯುವ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಆಹ್ವಾನಿಸುತ್ತೇನೆ.
ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇನೆ. ಮತ್ತೆ ಆಗಲೇ ಹೇಳಿದಾಗೆ ಈ ಬೇರೆ ಬೇರೆ ವೈದ್ಯರು ಬಂದು ಉದಾಹರಣೆಗೆ ಕಾರ್ಡಿಯಾಲಜಿಸ್ಟ್ ಇರ್ಬೋದು, ಡರ್ಮಟಾಲಜಿಸ್ಟ್ ಇರ್ಬೋದು, ಅಥವಾ ಡೆಂಟಿಸ್ಟ್ ಇರ್ಬೋದು, ಇವರೆಲ್ಲ ಬಂದು ನಮಗೆ ಸಹಾಯ ಅಂದ್ರೆ ಅವರೇ ಪ್ರೊಆಕ್ಟಿವ್ಲಿ ಬಂದು ನಮಗೆ ಸಹಾಯ ನೀಡಲಿಕ್ಕೆ ಸಹಾಯ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅವರಿಗೆ ಧನ್ಯವಾದ ಸಲ್ಲಿಸ್ತಾ, ಮತ್ತೆ ಮುಂದೆ ನಮ್ಮ ಸಮಾಜದಲ್ಲಿ ಯಾರೇ BPL ಕಾರ್ಡ್ ಹೋಲ್ಡರ್ ಇರ್ಬೋದು ಅವರಿಗೆ ಆಗಲೇ ಹೇಳಿದಾಗೆ ಉಚಿತವಾಗಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡೋ ಹಾಗೆ ನಾವು ಸ್ಪರ್ಶ್ ಹಾಸ್ಪಿಟಲ್ RR ನಗರದಲ್ಲಿ ಮಾತಾಡಿ ಅವರಿಂದ ಒಂದು ಒಪ್ಪಂದಕ್ಕೆ ಇದ್ದೀವಿ. ಸೊ ಆ ಥರ ಯಾರೇ ಕ್ಯಾಟಗರಿ ನಮ್ಮ ಸಮಾಜದಲ್ಲಿದ್ರೆ ಅವರು ಈ ಸೌಲಭ್ಯವನ್ನ ಬಟ್ BPL ಕಾರ್ಡ್ ಹೋಲ್ಡರ್ ಇದ್ರೆ ಅವರಿಗೆ ಇದು ಒಂದು ರೀತಿ ಎಕನಾಮಿಕಲಿ ಹೆಲ್ಪ್ ಆಗುತ್ತೆ. ಸೊ ಆದ್ರಿಂದ ನಾವು ಅವರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಮೂಲಕ ವಿನಂತಿಸುತ್ತೇನೆ. BPL ಕಾರ್ಡ್ ಬೇಕಾಗಿಲ್ಲ, ನಾರ್ಮಲ್ ಆಗಿ ಬಂದ್ಬಿಟ್ಟು ಸಂಖ್ಯೆಗೆ ಬಂದು ಇದು ಮಾಡ್ಬೋದು. ಬಟ್ ಅಲ್ಲಿ ಹಾಸ್ಪಿಟಲೈಸೇಷನ್ ಆಗಿ ಅಲ್ಲಿಂದ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ BPL ಕಾರ್ಡ್ ಅವಶ್ಯಕತೆ ಆಗುತ್ತೆ. ಯಾಕೆ ಬರೋದು ಮತ್ತೆ ಇಲ್ಲಿ ಇದೆಯಲ್ಲ, ಇಲ್ಲಿ ಸಿಗ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಏನಿದೆ ಇಲ್ಲಿ ತಗೊಂಡು ಫರ್ದರ್ ಟ್ರೀಟ್ಮೆಂಟ್ಗೆ ಅವ್ರಿಗೆ BPL ಕಾರ್ಡ್ ನೆಸೆಸರಿ ಅಂತ ನನಗೆ ಅನಿಸುತ್ತೆ. ಸೊ ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆ. ನಾನು ಈ ಅಖಂಡ ವೀರಶೈವ ಲಿಂಗಾಯತ ವೇದಿಕೆಯಲ್ಲಿ ಒಬ್ಬ ನಿರ್ದೇಶಕನಾಗಿ ಹಾಗೂ ಕಾನೂನು ಸಲಹೆಗಾರನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ನಮಗೆ ಕಾರ್ಯಕ್ರಮ 1ನೇ ತಾರೀಕು ಈ ನಮ್ಮ ಅಖಂಡ ವೀರಶೈವ ಲಿಂಗಾಯತ ವೇದಿಕೆಯಿಂದ ಪ್ರಪ್ರಥಮ ಕಾರ್ಯಕ್ರಮವಾದದ್ದರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ತಮ್ಮ ಪಾಲು ಬಹಳ ಮಿಗಿಲಾಗಿರುತ್ತೆ. ಸೊ ನಾವು ಪ್ರತಿಯೊಬ್ಬರಿಗೂ ಇದನ್ನ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಕ್ಕಾಗಲ್ಲ. ಅದು ತಾವು ಎಷ್ಟು ಮಾಧ್ಯಮ ಮಿತ್ರರು ನಮ್ಗೆ ಎಷ್ಟು ಸಹಕಾರ ಕೊಡ್ತಿರೋ ಆ ಕಾರ್ಯಕ್ರಮಕ್ಕೆ ಅದು ತಮ್ಮೇಲೆ ಕಾರಣೀಭೂತರಾಗ್ತೀರಾ. ಸೊ ಅದನ್ನ ಹೃದಯ ಇದು ಮಾಡ್ತಾರೆ, ಆಹ್ವಾನ